ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 5 ಮಾರ್ಚ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಒಟ್ಟು ಪ್ರಶ್ನೆಗಳು 25 ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಪ್ರತಿ ಪ್ರಶ್ನೆಗೆ 10 ಸೆಕೆಂಡ್ ಕಾಲಾವಕಾಶ. 5-3-2021 ಸರಣಿಯನ್ನು ನೋಡ್ತಿದ್ವಿ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಇಲ್ಲಿ ಏನ್ ಕಾಣ್ತಾ ಇದೆ ಇದನ್ನ ಟೆಲಿಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಗಳು ಸಿಗ್ತವೆ. ಅಲ್ಲಿ ನಿಮಗೆ ಇದರ PNG ಫಾರ್ಮ್ಯಾಟ್ ನ ಫೋಟೋ ಮತ್ತು PDF ನೋಟ್ಸ್ಗಳು ಸಿಗ್ತವೆ. ಕ್ವಿಕ್ ಆಗಿ ಒಂದ್ಸಲ ರಿವಿಷನ್ ಮಾಡೋಣ. ಮೊನ್ನೆ ನಾವು ಮಾಡಿದಂಥ ವಿಡಿಯೋಗಳ ಒಂದು ಕರೆಂಟ್ ಅಫೇರ್ಸ್ನ ಬೆಸ್ಟ್ ಆಫ್ ದಿ ಕ್ವಶನ್ಸ್ ಅನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿದಿನ. ಫಾಲೋ ಮಾಡೋರು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡ್ಬೋದು. ಶೂನ್ಯ ತಾರತಮ್ಯ ದಿನವನ್ನ 1 ಮಾರ್ಚ್ ರಂದು ನಾವು ಆಚರಣೆ ಮಾಡ್ತೀವಿ. ಅಡ್ವಾಂಟೇಜ್ ಇಂಡಿಯಾ ದ ಸ್ಟೋರಿ ಆಫ್ ಇಂಡಿಯನ್ ಟೆನ್ನಿಸ್ ಅನ್ನೋ ಪುಸ್ತಕವನ್ನ ಬರೆದಂತವರು ಆನಿದ್ಯಾ ದತ್ತ. ಪತ್ರಿಕಾ ಮಾಹಿತಿ ಬ್ಯೂರೋದ ಪ್ರಧಾನ ಮಹಾನಿರ್ದೇಶಕರಾಗಿ ಜೈದೀಪ್ ಭಟ್ನಾಕರ್ ಅವರು ಆಯ್ಕೆಯಾಗಿದ್ದಾರೆ. ಜಾಗತಿಕ ಶಕ್ತಿ ಮತ್ತು ಪರಿಸರ ನಾಯಕತ್ವದ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. DRDO ಸಿಂಧು ನೇತ್ರ ಉಪಗ್ರಹವನ್ನ ಆಂಧ್ರ ಪ್ರದೇಶದಲ್ಲಿ ಉಡಾವಣೆ ಮಾಡಿದೆ. ಇತ್ತೀಚೆಗೆ ಮಾಸಿಕ ವಹಿವಾಟಿನಲ್ಲಿ 1 ಬಿಲಿಯನ್ ಅನ್ನ ದಾಟದಂತಹ ಕಂಪನಿ ಪೇಟಿಎಂ. PM ಕೇಸ್ ನಿಧಿಗೆ 11 ಕೋಟಿ ರೂಪಾಯಿ ದೇಣಿಗೆ ನೀಡಿದಂತಹ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಉಕ್ರೇನ್ ಕುಸ್ತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂತವರು ವಿನೇಶ್ ಫೋಗಟ್. ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ 2021 ಆವೃತ್ತಿಯನ್ನು ಹೋಸ್ಟ್ ಮಾಡ್ತಿರ್ತಕ್ಕಂತಹ ರಾಜ್ಯ ಒಡಿಸ್ಸಾ. ಇತ್ತೀಚೆಗೆ ವೆಸ್ಟರ್ನ್ ನ್ಯಾವಲ್ ಕಮಾಂಡ್ ಮುಖ್ಯಸ್ಥರಾಗಿ ನೇಮಕಗೊಂಡಂತವರು R ಹರಿಕುಮಾರ್. G20 ಸೆಂಟ್ರಲ್ ಬ್ಯಾಂಕ್ ನ ಗವರ್ನರ್ಸ್ ಸಭೆಯಲ್ಲಿ ಯಾರು ಭಾಗವಹಿಸಿದ್ದಾರೆ ಭಾರತದಿಂದ ಅಂತ ಕೇಳಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರ್ಕ್ಟಿಕ್ಟಾ ಬಾಹ್ಯಾಕಾಶ ಉಪಗ್ರಹವನ್ನು ಉಡಾವಣೆ ಮಾಡಿದಂತಹ ದೇಶ ರಷ್ಯಾ. 2021 ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋ ದೇಶ ಭಾರತ. ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಸುಗಮ್ಯ ಆಪ್ ಬಗ್ಗೆ ಕೇಳಿದ್ದಾರೆ. ಭಾರತದ ಸುಗಮ್ಯ ಆಪ್ ನ ಬಿಡುಗಡೆ ಮಾಡಿದಂತವರು ತಾವರ್ ಚಂದ್ ಗೆಹ್ಲೋಟ್. ಭಾರತದ ಮೊದಲನೇ ಟಾಯ್ ಕ್ಲಸ್ಟರ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕರ್ನಾಟಕದ ಕೊಪ್ಪಳದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಆಸ್ಟ್ರೇಲಿಯಾಕ್ಕೆ ಭಾರತದ ಹೈಕಮಿಷನರ್ ಆಗಿ ನೇಮಕಗೊಂಡಂತವರು ಮನ್ಪ್ರೀತ್ ವೋಹ್ರಾ. ಭಾರತದಲ್ಲಿ ಪುರಾತತ್ವ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಬೌದ್ಧ ಮಟ್ಟ ಕಂಡುಬಂದಿರತಕ್ಕಂಥ ರಾಜ್ಯ ಜಾರ್ಖಂಡ್. ಇತ್ತೀಚೆಗೆ 2 ಬ್ರಿಟಿಷ್ ಕ್ರೂಸ್ ಹಡಗುಗಳನ್ನ ಯಾವ ಭಾರತೀಯ ರಾಜ್ಯದಲ್ಲಿ ವಿಸರ್ಜನೆ ಮಾಡಲಾಯಿತು ಅಂದ್ರೆ ಕ್ರಾಶ್ ಮಾಡಲಾಯಿತು ಅಂತ ಕೇಳಿದರೆ ಗುಜರಾತ್. ಬಸ್ಸುಗಳಿಗೆ ಸಂಪರ್ಕವಿಲ್ಲದ ಟಿಕೆಟ್ ಸೇವೆ ಆದಂತಹ ಚಾರ್ಟರ್ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನು ಋಷಿಕೇಶದಿಂದ ಪ್ರಾರಂಭ ಮಾಡಲಾಗಿದೆ. 22ನೇ ಕಾಮನ್ವೆಲ್ತ್ ಟೆನ್ನಿಸ್ ಚಾಂಪಿಯನ್ಶಿಪ್ 2021 ಪಂಚಕುಲದಲ್ಲಿ ಆಯೋಜನೆ ಮಾಡಲಾಗಿದೆ. ಬಿಕಾಸ್ ಇಂಡಿಯಾ ಕಮ್ಸ್ ಫಸ್ಟ್ ಅನ್ನೋ ಪುಸ್ತಕ ಬಿಡುಗಡೆ ಆಗಿತ್ತು. ರಾಮ್ ಮಾಧವ್ ಅವರು ಈ ಪುಸ್ತಕವನ್ನು ಬರೆದಿರ್ತಾರೆ. ಈಸ್ಟರ್ನ್ ನ್ಯಾವಲ್ ಕಮಾಂಡ್ ನ ಮುಖ್ಯಸ್ಥರನ್ನಾಗಿ ಅಜೇಂದ್ರ ಬಹದ್ದೂರ್ ಸಿಂಗ್ ಆಯ್ಕೆಯಾಗಿರ್ತಾರೆ. ಪ್ರತಿದಿನ ನಾನೇನು ಕರೆಂಟ್ ಅಫೇರ್ಸ್ ಮಾಡ್ತೀನಿ ಅದರಲ್ಲಿ ಬೆಸ್ಟ್ ಕ್ವಶನ್ಸ್ ಅನ್ನ ಪಿಕ್ ಮಾಡಿ ಟಾಪ್ 10 ಅಥವಾ ಟಾಪ್ 12 ಕ್ವಶನ್ಸ್ ಅನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಅಲ್ಲಿ @SPK ಕನ್ನಡ ಹ್ಯಾಂಡಲ್ ಅಲ್ಲಿ ನಾನು ಶೇರ್ ಮಾಡ್ತಿರ್ತೀನಿ. ಈ ಪ್ರಶ್ನೆಗಳನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ. ಮುಂಬರುವ ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿದಿನ ಇನ್ಮೇಲೆ ರಿವಿಷನ್ಸ್ ಕೂಡ ಮಾಡ್ತೇನೆ. ಸೊ ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋಣ. ನಾಳೆಯಿಂದ ರಿವಿಷನ್ಸ್ ನೋಡಕ್ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಮೊದಲ 2.5 ನಿಮಿಷವನ್ನ ಸ್ಕಿಪ್ ಮಾಡಿ ಮುಂದೆ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಇವಾಗಿನ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನವನ್ನು ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವೆನ್ ಇಸ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸೆಲೆಬ್ರೇಟೆಡ್? ವಿಶ್ವ ವನ್ಯಜೀವಿ ದಿನವನ್ನ ಯಾವಾಗ ಆಚರಿಸ್ತೀವಿ? ಸರಿಯಾದ ಉತ್ತರ 3 ಮಾರ್ಚ್ ರಂದು ಪ್ರತಿ ವರ್ಷ ನಾವು ವಿಶ್ವ ವನ್ಯಜೀವಿ ದಿನವನ್ನ ಆಚರಣೆ ಮಾಡ್ತೀವಿ. SC/ST ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯ ಸರ್ಕಾರ ಹಾಸ್ಟೆಲ್ಗಳನ್ನ ಉದ್ಘಾಟಿಸಿದೆ? ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಇನಾಗ್ರೇಟೆಡ್ ಹಾಸ್ಟೆಲ್ಸ್ ಫಾರ್ SC and ST ಸ್ಟೂಡೆಂಟ್ಸ್ ರೀಸೆಂಟ್ಲಿ? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯದಲ್ಲಿ ಈ ಒಂದು ನೂತನ ಇನಿಷಿಯೇಟಿವ್ ನ ಮಾಡಲಾಗಿದೆ. AIBA ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದ ಚೇರ್ಮನ್ ಆಫ್ ದಿ ಕಮಿಟಿ ಆಫ್ AIBA? ಸರಿಯಾದ ಉತ್ತರ ಮೇರಿ ಕೋಮ್ ಅವರು. ಕಾಮೆಂಟ್ ಸೆಕ್ಷನ್ಗೆ ಹೋಗಿ AIBA ನ ವಿಸ್ತೃತ ರೂಪವನ್ನ ಬರೆಯಿರಿ. ಇತ್ತೀಚಿನ ವರದಿ ಪ್ರಕಾರ ಎಷ್ಟು ದೇಶಗಳು ಮಹಿಳೆಯರಿಗೆ ಸಂಪೂರ್ಣ ಸಮಾನ ಹಕ್ಕುಗಳನ್ನ ನೀಡಿವೆ ಎಂದು ತಿಳಿಸಲಾಗಿದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್, how many countries have full equal rights for women? ಸರಿಯಾದಂತ ಉತ್ತರ 10 ದೇಶಗಳು. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಆ 10 ದೇಶಗಳ ಬಗ್ಗೆ ವಿವರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಬಹುದು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ನ ಪ್ರಕಾರ 2020ರಲ್ಲಿ ವಿಶ್ವದ ಅತಿದೊಡ್ಡ ರಕ್ಷಣಾ ಖರ್ಚು ಮಾಡುವಂತಹ ದೇಶ ಯಾವುದು? ಆಸ್ ಪರ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ IISS ಅಂತ ಕರೀತಾರೆ. Which country is the world's largest defense
spender in 2020? ಸರಿಯಾದ ಉತ್ತರ ಅಮೆರಿಕ. ಇತ್ತೀಚಿನ ಫೆಬ್ರವರಿ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ 1.13 ಲಕ್ಷ ಕೋಟಿ ರೂಪಾಯಿಗೆ ಏರಿತು. By what percentage has the GST collection increased to 1.13 lakh crore in the recent month of February? ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ 7%. ಕರೋ ಕಿ ಪೆಹಚಾನ್ ಚಲಿಕ್ ನಾಮ್ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? Where has the ಗರೋ ಕಿ ಪೆಹಚಾನ್ ಚಲಿಕ್ ನಾಮ್ ಸ್ಕೀಮ್ launched? ಸರಿಯಾದ ಉತ್ತರ ಉತ್ತರಾಖಂಡ ರಾಜ್ಯ. ಇತ್ತೀಚೆಗೆ ಪ್ರಶಾಂತ್ ಕಿಶೋರ್ ಅವರನ್ನು ಯಾವ ರಾಜ್ಯದ ಮುಖ್ಯಮಂತ್ರಿಯ ಪ್ರಧಾನ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ? Recently, Prashant Kishore has been appointed as the principal advisor to the chief minister of which of the following state? ಆಪ್ಷನ್ 2 ಪಂಜಾಬ್. 2020ರಲ್ಲಿ ಅಂತಾರಾಷ್ಟ್ರೀಯ ಪೇಟೆಂಟ್ಗಳ ಅತಿ ದೊಡ್ಡ ಅರ್ಜಿದಾರರಾಗಿರುವ ದೇಶ ಯಾವುದು? Which country has become the largest applicant of the international patents in 2020? ಸರಿಯಾದ ಉತ್ತರ ಚೀನಾ. ಇತ್ತೀಚೆಗೆ ಸಿಆರ್ಪಿಎಫ್ ನ ಹೆಚ್ಚುವರಿ ಡಿಜಿ ಆಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? Recently, who has taken over additional charge of DG of CRPF? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕುಲದೀಪ್ ಸಿಂಗ್ ಅವರು ಅಡಿಷನಲ್ ಡಿಜಿ ಆಗಿ ಸಿಆರ್ಪಿಎಫ್ ಗೆ ನೇಮಕಗೊಂಡಿದ್ದಾರೆ. ಸಿಆರ್ಪಿಎಫ್ ನ ವಿಸ್ತೃತ ರೂಪ ಹಾಗೂ ಸಿಆರ್ಪಿಎಫ್ ನ ಪ್ರೆಸೆಂಟ್ ಡಿಜಿ ಯಾರು ಅಂತ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ಬರೀರಿ. ಇಲ್ಲಿ ನೇಮಕಗೊಂಡಿರುತ್ತವರು ಅಡಿಷನಲ್ ಡಿಜಿ, ಸಿಆರ್ಪಿಎಫ್ ಗೆ ಅಡಿಷನಲ್ ಡಿಜಿ ಆಗಿ ಕುಲದೀಪ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಸಿಆರ್ಪಿಎಫ್ ನ ಅಂದ್ರೆ ಏನು, ಅದರ ವಿಸ್ತೃತ ರೂಪವೇನು, ಅದು ಯಾವ ರೀತಿಯ ಸಂಸ್ಥೆ, ಹೇಗೆ ಕೆಲಸ ಮಾಡುತ್ತೆ ಅಂತ, ಜೊತೆಗೆ ಸಿಆರ್ಪಿಎಫ್ ನ ಪ್ರಸ್ತುತ ಡಿಜಿ ಡೈರೆಕ್ಟರ್ ಜನರಲ್ ಯಾರು ಅಂತ ಕಾಮೆಂಟ್ ಮಾಡಿ. ಇತ್ತೀಚೆಗೆ ಉಗಾಂಡ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಗೆದ್ದವರು ಯಾರಾಗಿದ್ದಾರೆ? Who has recently won Uganda International Badminton Tournament? ಸರಿಯಾದಂತ ಉತ್ತರ ವರುಣ್ ಕಪೂರ್, ಮಾಲ್ವಿಕಾ ಬನ್ಸೋಡಾ ಇವರಿಬ್ಬರು ಕೂಡ ಉಗಾಂಡ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಗೆದ್ದಿರ್ತಾರೆ. ಆಪ್ಷನ್ 3 ಮೇಲಿನ 2. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಏರ್ ಕಾರ್ಗೋ ಸೇವೆಯನ್ನ ಪ್ರಾರಂಭಿಸಲಾಗಿದೆ? Recently, in which state air cargo service has been started? ಸರಿಯಾದ ಉತ್ತರ ನಾಗಾಲ್ಯಾಂಡ್. 100 ಮಿಲಿಯನ್ ಇನ್ಸ್ಟಾಗ್ರಾಮ್ ಅನುಯಾಯಿಗಳನ್ನು ಹೊಂದಿರತಕ್ಕಂತ ಮೊಟ್ಟ ಮೊದಲ ಆಟಗಾರ ಯಾರಾಗಿದ್ದಾರೆ? Who has become the first player to have 100 million Instagram followers? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ, ಭಾರತ ತಂಡದ ಪ್ರಸ್ತುತ ನಾಯಕ. ಇತ್ತೀಚೆಗೆ ಸಾಂಕ್ರಾಮಿಕ ರೋಗ ನಿಯಂತ್ರಣ ಅಭಿಯಾನ ಎಲ್ಲಿಂದ ಪ್ರಾರಂಭವಾಯಿತು? Where has the communicable disease control campaign started recently? ಯಾವ ಒಂದು ರಾಜ್ಯದಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ ಅಂತ? ಸರಿಯಾದ ಉತ್ತರ ಯುಪಿ, ಉತ್ತರ ಪ್ರದೇಶ. ಇತ್ತೀಚೆಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಎಂಡಿ ಮತ್ತು ಸಿಇಒ ಆಗಿ ಅಧಿಕಾರವನ್ನು ವಹಿಸಿಕೊಂಡವರು ಯಾರು? Who has recently taken over as MD and CEO of Central Bank of India? ಮಾತಮ್ ವೆಂಕಟರಾವ್. ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ನ ವೈಸ್ ಚೀಫ್ ಆಗಿ ಚೇರ್ಮನ್ಸ್ ಚೀಫ್ ಆಫ್ ಸ್ಟಾಫ್ ಕಮಿಟಿಗೆ ನೇಮಕಗೊಂಡಂತವರು ಯಾರು? ಸರಿಯಾದ ಉತ್ತರ ಅತುಲ್ ಕುಮಾರ್ ಜೈನ್. ವಿನೇಶ್ ಫೋಗಟ್ ಮಾಜಿ ವಿಶ್ವ ಚಾಂಪಿಯನ್ ವನೆಸಾ ಕಡ್ಗಾಜಿಕೋ ಅವರನ್ನು ಸೋಲಿಸಿದ್ದಾರೆ. ಅವರು ಯಾವ ದೇಶದವರು? ಇಲ್ಲಿ ಕೇಳಿರೋದು ವನೆಸಾ ಅವರು ಯಾವ ದೇಶದವರು ಅಂತ. ವಿನೇಶ್ ಫೋಗಟ್ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸರಿಯಾದಂತ ಉತ್ತರ ಬೆಲಾರಸ್ ದೇಶಕ್ಕೆ ಸೇರಿದ ವೆನೆಸಾ ಅವರನ್ನ ವಿನೇಶ್ ಫೋಗಟ್ ಅವರು ಸೋಲಿಸಿರ್ತಾರೆ ರೀಸೆಂಟ್ ಆಗಿ. ಸರಸ್ ಆಜೀವಿಕಾ ಮೇಳವನ್ನ ಆಯೋಜಿಸಲು ಯಾವ ಸಚಿವಾಲಯ ಕಾರಣವಾಗಿದೆ? ವಿಚ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ದ ಸರಸ್ ಆಜೀವಿಕಾ ಮೇಳ ರೀಸೆಂಟ್ಲಿ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಯಾವ ಕೇಂದ್ರ ಸಚಿವಾಲಯ 100 ದಿನಗಳ ಕ್ಯಾಚ್ ದಿ ರೈನ್ ಅಭಿಯಾನವನ್ನ ಪ್ರಾರಂಭ ಮಾಡಿದೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ 100 ಡೇಸ್ ಕ್ಯಾಚ್ ದಿ ರೈನ್ ಕ್ಯಾಂಪೇನ್?
ಸರಿಯಾದ ಉತ್ತರ ಜಲಶಕ್ತಿ ಸಚಿವಾಲಯ. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2021ರಲ್ಲಿ ಕೆಳಗಿನ ಯಾವ ಚಿತ್ರ ಅತಿ ಹೆಚ್ಚು ಪುರಸ್ಕಾರಗಳನ್ನ ಗೆದ್ದಿದೆ? Which entry has won the maximum awards at the Global Globe Awards 2021? ದಿ ಕ್ರೌನ್ ಅನ್ನೋ ಒಂದು ಸೀರೀಸ್. ಅಮೆಜೋನಿಯಾ ಒಂದು ಉಪಗ್ರಹವನ್ನು ಇಸ್ರೋ ಆನ್ಬೋರ್ಡ್ PSLV C-51 ನಲ್ಲಿ ಉಡಾವಣೆ ಮಾಡಿದೆ. ಹಾಗಿದ್ದರೆ ಅಮೆಜೋನಿಯಾ ಒಂದು ಉಪಗ್ರಹ ಯಾವ ದೇಶಕ್ಕೆ ಸೇರಿದೆ? ಸರಿಯಾದ ಉತ್ತರ ಬ್ರೆಜಿಲ್ ದೇಶಕ್ಕೆ ಸೇರಿದೆ. ಅಮೆಜೋನಿಯಾ 1 ಅನ್ನೋ ಉಪಗ್ರಹ ಬ್ರೆಜಿಲ್ ದೇಶಕ್ಕೆ ಸೇರಿದೆ. EBC ನ್ಯಾಸ್ತಮ್ ಎಂಬ ಯೋಜನೆಗೆ ಯಾವ ರಾಜ್ಯ ಇತ್ತೀಚೆಗೆ ಅನುಮೋದನೆಯನ್ನ ನೀಡಿದೆ? Which state has approved a scheme titled EBC ನ್ಯಾಸ್ತಮ್? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಹಾಗಿದ್ರೆ ಈ ಸ್ಕೀಮ್ ಅಡಿಯಲ್ಲಿ ಏನು, ಇದು ಯಾವುದಕ್ಕೆ ಸಂಬಂಧಪಡ್ತದೆ ಅಥವಾ ಈ ಸ್ಕೀಮ್ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಉತ್ತರವನ್ನ ಬರೀರಿ. EBC ನ್ಯಾಸ್ತಮ್. ನೋವು ನಿವಾರಕವಾದಂತಹ ಕೇಟೋಪ್ರೊಪೇನ್ ಅನ್ನು ನಿಷೇಧಿಸಿದಂತ ವಿಶ್ವದ ಮೊದಲ ದೇಶ ಯಾವುದು? Which country has become the first country in the world to ban painkiller ಕೇಟೋಪ್ರೊಪೇನ್? ಸರಿಯಾದ ಉತ್ತರ ಬಾಂಗ್ಲಾದೇಶ. ನರೇಂದ್ರ ಮೋದಿ ಅವರು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೆರಿಟೇಜ್ ಮೈರೇನ್ ಕಟ್ಟಡವನ್ನ ಪುನರ್ ನಿರ್ಮಿಸಿದಂತ ಹೆರಿಟೇಜ್ ಮೈರೇನ್ ಕಟ್ಟಡವನ್ನ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಪುದುಚೇರಿ. ಹವಾಮಾನ ಬದಲಾವಣೆಯ ಕುರಿತು UNSC ಚರ್ಚೆಯಲ್ಲಿ ಮೊದಲ ಬಾರಿಗೆ ಸಂಸ್ಕೃತ ಭಾಷೆಯನ್ನು ಯಾರು ಬಳಸಿದ್ದಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. Who has used Sanskrit language for the first time at the UNSC debate on climate change? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ. ಅಲ್ಲಿ ಒಂದು ಡಿಬೇಟ್ ನಡೀತಾ ಇತ್ತು. ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಾಂಸ್ಕ್ರಿಟ್ ಅನ್ನ ಬಳಕೆ ಮಾಡಿದವರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಕಾಶ್ ಜಾವಡೇಕರ್ ಅವರು. ಸೊ ನಿನ್ನೆ ಪ್ರಶ್ನೆ, ಭಾರತದ ಮೊದಲ ಸಾಗರದೊಳಗಿನ ಸುರಂಗ ಯಾವ ನಗರದಲ್ಲಿ ನಿರ್ಮಾಣ ಮಾಡಲಾಗುವುದು? ಆಪ್ಷನ್ 1 ಮುಂಬೈ. ಉತ್ತರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಹಿಂದಿನ ಪ್ರಶ್ನೆಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಪದ್ಮ ಪುರಸ್ಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಪ್ರಶ್ನೆ ಓದ್ಕೊಳ್ಳಿ, ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಈ ಬಾರಿ 10 ಜನರಿಗೆ ಪದ್ಮ ವಿಭೂಷಣವನ್ನು ನೀಡಲಾಗಿದೆ. ಇದು. ಎರಡನೆಯದು, ಕರ್ನಾಟಕದ ಜ್ಞಾನಪೀಠ ವಿಜೇತರಾದ ಚಂದ್ರಶೇಖರ್ ಕಂಬಾರರಿಗೆ ಈ ಬಾರಿ ಪದ್ಮಭೂಷಣ ದೊರೆತಿದೆ. ಮೂರನೇದು, ತಲಾ ಇಬ್ಬರಿಗೆ ಮರಣೋತ್ತರ ಪದ್ಮವಿಭೂಷಣ ನೀಡಿ ಗೌರವಿಸಲಾಗಿದೆ. ನಾಲ್ಕನೇದು, ಈ ಬಾರಿ ಪದ್ಮವಿಭೂಷಣ ಪುರಸ್ಕೃತರಲ್ಲಿ ಕರ್ನಾಟಕದವರು ಯಾರೂ ಇಲ್ಲ. ಈ 4 ಹೇಳಿಕೆಗಳನ್ನ ಓದ್ಕೊಳ್ಳಿ ಮತ್ತೊಮ್ಮೆ. ಒಂದೇ ಹೇಳಿಕೆ ಆದ್ರೆ ಅದನ್ನ ಮೆನ್ಷನ್ ಮಾಡಿ. ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಅಥವಾ ಎರಡೆರಡು ಹೇಳಿಕೆ ಇದೆ ಅಂತ ಅನ್ಕೊಳ್ಳಿ. ಅವಾಗ AB ಅಂತ ಮೆನ್ಷನ್ ಮಾಡಿ, AC ಅಂತ ಮೆನ್ಷನ್ ಮಾಡಿ. ನಾನು ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿಲ್ಲ, ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದೀನಿ ನಿಮ್ಗೆ. ಇನ್ಫಾರ್ಮೇಶನ್ ನಿಮ್ಮ ಹತ್ರ ಕರೆಕ್ಟ್ ಆಗಿದ್ರೆ ಆನ್ಸರ್ ಅನ್ನ ಸರಿ ಬರಿಬಹುದು. 2021 ಪದ್ಮ ಪುರಸ್ಕಾರಕ್ಕೆ ಸಂಬಂಧಪಟ್ಟಂಗೆ 4 ಹೇಳಿಕೆ ಇದೆ. 10 ಜನರಿಗೆ ಪದ್ಮ ವಿಭೂಷಣವನ್ನ ನೀಡಲಾಗಿದೆ. ಮೊದಲನೇದು. ಎರಡನೆಯದು, ಕರ್ನಾಟಕದ ಜ್ಞಾನಪೀಠ ವಿಜೇತರಾದ ಚಂದ್ರಶೇಖರ್ ಕಂಬಾರಗೆ ಈ ಬಾರಿ ಪದ್ಮಭೂಷಣ ದೊರೆತಿದೆ. ಮೂರನೇದು, ತಲಾ ಇಬ್ಬರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ನೀಡಿ ಗೌರವಿಸಲಾಗಿದೆ. ನಾಲ್ಕನೇದು, ಈ ಬಾರಿಯ ಪದ್ಮವಿಭೂಷಣ ಪುರಸ್ಕೃತರಲ್ಲಿ ಕರ್ನಾಟಕದವರು ಯಾರೂ ಇಲ್ಲ. ಇವರು 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಉತ್ತರವನ್ನ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ಉತ್ತರವನ್ನ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ಗೆ ಸಿಗ್ತಿರುತ್ತೆ. ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇಫ್ ಯು ಫೌಂಡ್ ಇಟ್ಸ್ ವೆರಿ ಯೂಸ್ಫುಲ್. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.